ಹಾಯ್ ಎಲ್ಲರಿಗೂ ನಮಸ್ಕಾರ. ನಾ ಅಕ್ಷಯ ಟೀವ್ರೆಕ್ಸಿಂದ. ಝೋಹೋ ಬುಕ್ಸಾಗೆ ರಿಮೈಂಡರ್ನ ಹೆಂಗೆ ಸೆಟ್ ಮಾಡೋದು ಹೇಳಿ ಕಾಮ ಬನ್ನಿ. ಫಸ್ಟ್ ಝೋಹೋ ಬುಕ್ಸ್ ಹೋಮ್ ಪೇಜಿಗೆ ಬನ್ನಿ. ಯಾವುದೇ ಫಾರ್ಮಾರು ಕ್ಲೈಂಟಿಂದ ಪೇಮೆಂಟ್ ಕಲೆಕ್ಟ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ನಾವು 2-3 ಸತಿ ಕಾಲ್ ಮಾಡಿದ ಮೇಲೆ ಅವ್ರು ಪೇಮೆಂಟ್ ಮಾಡೋದು. ಅಂಥ ಟೈಮಾಗೆ ಝೋಹೋದು ಈ ಫೀಚರ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಸೆಟ್ಟಿಂಗಿಗೆ ಹೋಯ್ನಿ, ಇಲ್ಲಿ ರಿಮೈಂಡರ್ಸ್ ಅಂತ ಟೈಪ್ ಮಾಡಿ. ಇಲ್ಲಿ ನಿಮಗೆ ಇನ್ವಾಯ್ಸಸ್ ಮತ್ತು ಬಿಲ್ಸ್ ಎರಡಕ್ಕೂ ರಿಮೈಂಡರ್ನ ಸೆಟ್ ಮಾಡ್ಲಿಕ್ಕೆ ಫಸ್ಟ್ ಬತ್ತು ಮ್ಯಾನ್ಯಲ್ ರಿಮೈಂಡರ್ಸ್, ನೆಕ್ಸ್ಟ್ ಆಟೋಮೇಟೆಡ್ ರಿಮೈಂಡರ್ಸ್. ಮ್ಯಾನ್ಯಲ್ ರಿಮೈಂಡರ್ಸ್ ಅಂದರೆ ಜಸ್ಟ್ ನಾವು ಹೆಂಗೆ ಮೇಲ್ ಕಳಿಸುತ್ತೋ ಅದೇ ರೀತಿಯಾಗಿ ಮೇಲ್ನ ರಿಮೈಂಡರ್ ಆಗಿ ಕಳಿಸು. ನೆಕ್ಸ್ಟ್ ಆಟೋಮೇಟೆಡ್ ರಿಮೈಂಡರ್ಸ್, ಇದು ಮೇಲಾಗಿ ಕಳಿಸೋದು. ಆದರೆ ಇಲ್ಲಿ ನಾವು ಒಂಚೂರು ಎಡಿಟ್ ಮಾಡ್ಲಕ್ಕೆ ಅದು ಹೆಂಗಂತ ಕಾಮ ಬನ್ನಿ. ಇಲ್ಲಿ ನ್ಯೂ ರಿಮೈಂಡರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಕ್ಲೈಂಟ್ ನೇಮ್ ಹಾಕಿ, ನೆಕ್ಸ್ಟು ನಿಮಗೆ ಪೇಮೆಂಟ್ ಅಥವಾ ಇನ್ವಾಯ್ಸ್ ಯಾವ ಡ್ಯೂ ಡೇಟಾಗೆ ಎನೇಬಲ್ ಆಯ್ಕೆ ಆ ಥರ ಮಾಡಿ. ರಿಮೈಂಡರ್ ಆಫ್ಟರ್ 1 days ಆಫ್ಟರ್ ದ ಡ್ಯೂ ಡೇಟ್. ಇದು ಇನ್ವಾಯ್ಸಿಗೂ ಆಯ್ತು, ಬಿಲ್ಲಿಗೂ ಆಯ್ತು. 1 day ಬಿಫೋರಾ, ಇಲ್ಲ 1 day ಆಫ್ಟರಾ, ಇಲ್ಲ 2 day ಆಫ್ಟರಾ ಅಂತ ನೀವು ಸೆಂಡ್ ಮಾಡ್ಲಕ್ಕೆ. ಇಲ್ಲಿ ನಿಮ್ಮ ಫ್ರಮ್ ಅಡ್ರೆಸ್ ಹಾಕಿ, ನೆಕ್ಸ್ಟ್ ಇಲ್ಲಿ ಟು ಅಡ್ರೆಸ್ ಹಾಕಿ ಇಮೇಲ್ನ ಕಳಿಸ್ಲಕ್ಕೆ. ಇಷ್ಟೇ ರಿಮೈಂಡರ್ ಫೀಚರ್. ಹಿಂಗಿಂದೆ ಮೋರ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.